ಕಾರಾಗೃಹ ಐಜಿ ಮಾಲಿನಿ ಕೃಷ್ಣಮೂರ್ತಿ ಅವರೀಗ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಅವರು ಆಲ್ರೆಡಿ ಹೊರಡಬೇಕಾದ್ರೆ ಹೇಳಿದ್ರು, ನಾನೀಗ ಪರಪ್ಪನ ಅಗ್ರಹಾರ ವಿಸಿಟ್ ಮಾಡ್ತಾ ಇದ್ದೀನಿ ಅಂತ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ 7 ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಭೇಟಿ ಕೊಟ್ಟಿದ್ದಾರೆ. ಜೈಲಿನ ಒಳಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಡಿಜಿಪಿ. ಜೈಲಿನ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇದ್ದಾರೆ. CCTV ಫುಟೇಜ್ ಕುತ್ಕೊಂಡು ಚೆಕ್ ಮಾಡಬೇಕು, ಇದು ಯಾವಾಗ ಆಗಿದ್ದು, ಹೇಗೆ, ಏನು. ಅದರಲ್ಲೂ ದರ್ಶನ್ ಬ್ಯಾರಕ್ ಎದುರುಗಡೆ ಇರ್ತಕ್ಕಂಥ CCTV ಫುಟೇಜನ್ನೇ ನೋಡಬೇಕು. ಅಲ್ಲಿ ಮಾತಾಡ್ತೀನಿ. ಪ್ರಿಲಿಮಿನರಿ ಎನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ನಾನು ಈಗ ಪರಪ್ಪನ ಅಗ್ರಹಾರ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿದ ನಂತರ ಅಲ್ಲಿ ಹೋಗಿದ ಮೇಲೆ ಮಾತಾಡ್ತೀನಿ ನಿಮಗೆ. ಐ ವಿಲ್ ಸ್ಪೀಕ್ ಟು ಯು ದೇರ್. I am going to ಪರಪ್ಪನ ಅಗ್ರಹಾರ. ಅಲ್ಲಿ ಮಾತಾಡ್ತೀನಿ ನಿಮಗೆ. ಪ್ರಿಲಿಮಿನರಿ ಎನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ನಾನು ಈಗ ಪರಪ್ಪನ ಅಗ್ರಹಾರ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿದ ನಂತರ ಅಲ್ಲಿ ಹೋಗಿದ ಮೇಲೆ ಮಾತಾಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡೆಯೋಣ. ಎಸ್ ಅಂಬರೀಷ್, ಈಗ ಮಾಲಿನಿ ಕೃಷ್ಣಮೂರ್ತಿ ಅವರು ಪರಿಶೀಲನೆ ಮಾಡೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಏನೂ ಸಿಗದೇ ಇದ್ದ ಹಾಗೆ ನನ್ನ ಪ್ರಕಾರ. ಆದರೂ ಅವರು ಪರಿಶೀಲನೆಗೆ ಹೊರಟಿದ್ದಾರೆ. ಏನಾದರೂ ಲೋಪದೋಷಗಳು ಜೈಲಿನಲ್ಲಿ ಸಿಗಬಹುದಾ ಅಂತ? ಅರವಿಂದ್, ಖಂಡಿತವಾಗೂ ಈಗಾಗಲೇ ನಿನ್ನೆಯಿಂದನೂ ಸಹ ಏನು ದರ್ಶನ್ ಮತ್ತು ವಿಲ್ಸನ್ ನಾಗನ ಫೋಟೋ ವೈರಲ್ ಆಯಿತು, ಆ ಫೋಟೋ ವೈರಲ್ ಆಗ್ತಿದ್ದಂಗೆ ಸಂಪೂರ್ಣವಾಗಿ ಜೈಲಿನಲ್ಲಿ ಒಂದು ರೀತಿ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಬಂದಿ ಕೈದಿಗಳನ್ನು ಒಂದು ಕಡೆಗೆ ಎಲ್ಲೂ ಸಹ ಓಡಾಡೋಕ್ಕೆ ಬಿಡ್ತಿಲ್ಲ. ಸಂಪೂರ್ಣವಾಗಿ ಎಲ್ಲರನ್ನ ಒಳಗಡೆ ಕಳಿಸಿ ಒಳಗಡೆ ಜೈಲಿನ ಇಂಚಿಂಚು ಜೈಲು ಸಿಬ್ಬಂದಿಗಳೇ ಹುಡುಕಾಟ ಮಾಡಿ ಎಲ್ಲವನ್ನೂ ಸಹ ತೆಗೆದಿದ್ದಾರೆ ಅಂತೇಳಿ ಮಾಹಿತಿ ಸಿಕ್ಕಿರೋಂಥದ್ದು. ಅದರ ಬೆನ್ನಲ್ಲೇ ಇವತ್ತೇನು ಮಾಲಿನಿ DGP ಆದಂಥ ಮಾಲಿನಿ ಕೃಷ್ಣಮೂರ್ತಿ ಅವರು ಈಗಷ್ಟೇ ಜೈಲಿನ ಒಳಗಡೆ ಹೋಗಿದ್ದಾರೆ. ಜೈಲಿನ ಒಳಗಡೆ ಹೋದ ಸಂದರ್ಭದಲ್ಲಿ ನೇರವಾಗಿ ಅವರು ಸಹ ಯಾವ ಏರಿಯಾದಲ್ಲಿ ದರ್ಶನ್ ಇರೋ ಎಲ್ಲಿ ಕುಳಿತಿದ್ರು ಅದು ಆ ಏರಿಯಾ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಅಲ್ಲಿ CC ಕ್ಯಾಮ್ರಾಗಳಿರ್ಬೋದು ಇವನ್ನೆಲ್ಲ ಸಹ ಪರಿಶೀಲನೆ ಮಾಡ್ತಾರೆ. ನಿನ್ನೆ ರಾತ್ರಿಯೂ ಸಹ ಏನು ಜೈಲಿನ ಸೂಪರ್ಡೆಂಟ್ ಅವರು ಸಂಪೂರ್ಣವಾಗಿ ಆ ಕ್ಯಾಮ್ರಾಗಳನ್ನ CC ಕ್ಯಾಮ್ರಾದ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿರೋ ಬಗ್ಗೆ ಮಾಹಿತಿ ಇರುವಂಥದ್ದು. ಅಂದರೆ ಪರಿಶೀಲನೆ ಮಾಡಿ ಈಗ ಪ್ರಾಥಮಿಕ ವರದಿಯನ್ನ DGP ಆದಂಥ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಇಲ್ಲಿನ ಸೂಪರ್ಡೆಂಟ್ ಶೇಷಮೂರ್ತಿ ಅವರು ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಹಾಗಾಗಿ ಈಗ ಮಾಲಿನಿ ಕೃಷ್ಣಮೂರ್ತಿ ಅವರು ಸಂಪೂರ್ಣವಾಗಿ ಎಲ್ಲವನ್ನು ಸಹ ಜೈಲಿನ ಒಳಗಡೆ ಪರಿಶೀಲನೆ ಮಾಡ್ತಾರೆ. ಮತ್ತು ಅವರು ಹೋದ ಸಂದರ್ಭದಲ್ಲಿ ಏನು ಸಿಗೋದು ಅಲ್ಲಿ ಏನು ನೆನ್ನೆ ಇತ್ತು ಅದು ಯಾವುದು ಸಹ ಇರಲ್ಲ ಇವತ್ತು. ಅಂದರೆ ಎಲ್ಲವನ್ನು ಸಹ ಸಂಪೂರ್ಣವಾಗಿ ತೆಗೆದಿರ್ತಾರೆ. ಆದರೆ ಎಲ್ಲ ಒಂದು ಕಡೆಗೆ ಈಗೇನು ಬಂದಿಖಾನೆ ಇಲಾಖೆ ಆಂತರಿಕ ತನಿಖೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಸಹ ಒಂದಷ್ಟು ಲೋಪದೋಷಗಳಿರುವಂಥದ್ದು. ಯಾಕಂದರೆ ಎಲ್ಲವೂ ಇಲ್ಲ ಸೂಪರ್ಡೆಂಟ್ಗೆ ಅಥವಾ ಸಿಬ್ಬಂದಿಗಳಿಗೆ ಮಾತ್ರ ಗೊತ್ತಿರ್ತದೆ ಅನ್ಕೋಬೋದು. ಆದರೆ ಎಲ್ಲ ಒಂದು ಕಡೆಗೆ ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಪ್ರಭಾವಗಳ ಈ ಒಂದು ವಿಚಾರದಲ್ಲಿ ಬೀರಿರುವಂಥದ್ದು. ಹಾಗಾಗಿ ಈಗ ದರ್ಶನ್ಗೆ ಹಿರಿಯ ಅಧಿಕಾರಿಗಳ ಮಾಹಿತಿ ಇಲ್ಲದೆ ಸಿಬ್ಬಂದಿನೇ ಇಷ್ಟೊಂದು ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಜೈಲಿನಲ್ಲಿ. ಹಾಗಾಗಿ ಹಿರಿಯ ಅಧಿಕಾರಿಗಳು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ. ಜೊತೆಗೆ ಸೂಪರ್ಡೆಂಟ್ ಹೊರತುಪಡಿಸಿದ್ರೆ ಇನ್ನು ಬೇರೆ DGP ಮೇಡಮ್ಗೆ ಇದ್ರ ಬಗ್ಗೆ ಮಾಲಿನಿ ಕೃಷ್ಣಮೂರ್ತಿ ಅವ್ರಿಗೂ ಗೊತ್ತಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇರೋಂಥದ್ದು. ಎಲ್ಲ ಒಂದು ಕಡೆಗೆ ಈಗ ತನಿಖೆಯನ್ನ ಇವರೇ ಜೈಲಿನ ಆಂತರಿಕ ಸಂಸ್ಥೆ ಅವರ ಸಿಬ್ಬಂದಿಗಳೇ ಹಿರಿಯ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಇದು ಯಾವುದಕ್ಕೂ ಪ್ರಯೋಜನ ಆಗಲ್ಲ. ಯಾಕಂದ್ರೆ ಈ ಹಿಂದೆನೂ ಸಹ ತನಿಖೆ ಮಾಡಿದಾಗ ಸಿಬ್ಬಂದಿಗಳನ್ನಷ್ಟೇ ಬಲಿಪಶು ಮಾಡ್ತಾರೆ, ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಹಿರಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತ ಕೆಲಸ ಮಾತ್ರ ಮಾಡ್ತಾರೆ. ಮುಂದೆ ಯಾವ ರೀತಿ ಇದನ್ನ ತನಿಖೆ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿರುತ್ತೆ. ಥ್ಯಾಂಕ್ ಯು ಅಂಬರೀಷ್, ತಮ್ಮ ಎಲ್ಲ ಮಾಹಿತಿಗೆ. ನಿಜ, ಅದು ಈಗಲೂ ಅದೇ ಮಾಡಿರ್ತಕ್ಕಂಥದ್ದು. ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಸೂಪರಿಂಟೆಂಡೆಂಟ್ನ ಅಂತ ಅಷ್ಟೇ ಹೇಳಿರೋದು. ಸಣ್ಣ ಸಣ್ಣ ಸಿಬ್ಬಂದಿಗಳು ಯಾರು ಇರ್ತಾರೆ ಅವ್ರ ಮೇಲೆ ಕ್ರಮ, ಶಿಸ್ತು ಕ್ರಮ ಅಂತ. ಬಟ್ ಮಾಲಿನಿ ಕೃಷ್ಣಮೂರ್ತಿ ಅವ್ರು ಏನು ಕ್ರಮ ತಗೋತಾರೆ ನೋಡೋಣ.